ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶ್ರೇಯಸ್ ವಿ ಶಿವ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಶಾವಳ್ಗಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸೆಕೆಂಡ್ PUC ಥರ್ಡ್ ಚಾಪ್ಟರ್ ಸ್ಟ್ಯಾಕ್ ಅಲ್ಲಿರುವಂತ ನೊಟೇಷನ್ ಫಾರ್ ಅರ್ಥಮೆಟಿಕಲ್ ಎಕ್ಸ್ಪ್ರೆಷನ್ ಮತ್ತು ಕನ್ವರ್ಷನ್ ಬಿಟ್ವೀನ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಆ ಕ್ಲಾಸ್ ಅಲ್ಲಿ ನಾವು ಎರಡು ಎಕ್ಸಾಂಪಲ್ ಕನ್ವರ್ಷನ್ ಬಿಟ್ವೀನ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಕನ್ವರ್ಷನ್ಸ್ ಆ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ವಿ. ದೆನ್ ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಎವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಏನ್ ಡಿಸ್ಕಷನ್ ಮಾಡ್ತೀನಪ್ಪ ಅಂದ್ರೆ ವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಅದರದೊಂದು ಎಕ್ಸಾಂಪಲ್ ಬರ್ತಿದ್ದೀನಿ ಇಲ್ಲಿ. ಈ ಎಕ್ಸಾಂಪಲ್ ಅನ್ನ ನಾನು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ದು ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಚಾನಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಇವ್ಯಾಲ್ಯೂಯೇಷನ್ ಆಫ್ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಅವರದ್ದು ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಅದನ್ನ ನಾವು ಇವ್ಯಾಲ್ಯೂಯೇಷನ್ ಮಾಡಿ ಫೈನಲ್ ರಿಸಲ್ಟ್ ಏನ್ ಬರುತ್ತೆ ಅಂತ ನೋಡೋಣ ಬನ್ನಿ ಇವಾಗ. So first one symbol, next action, third one stack. So ಇಲ್ಲಿ ಮೂರು ಕಾಲಮ್ ಬರ್ತಾವು, ಒಂದು ಸಿಂಬಲ್, ಇನ್ನೊಂದು ಆಕ್ಷನ್, ಥರ್ಡ್ ಒನ್ ಸ್ಟ್ಯಾಕ್. ಓಕೆ, ನೋಡಿ ಫಸ್ಟ್ ಒನ್ ಫಸ್ಟ್ ಸಿಂಬಲ್ ಏನಿದೆ ನೋಡ್ರಿ 10. ಸೊ 10 ಮೀನ್ಸ್ ಆಪರೆಂಡ್. ಇಲ್ಲಿ ನಾವು ಇದನ್ನ ಏನಂತ ಕನ್ಸಿಡರ್ ಮಾಡ್ತೇವೆ, ಆಪರೆಂಡ್ ಬರ್ತಂದ್ರ ಪುಷ್ ಇನ್ ಟು ದ ಸ್ಟ್ಯಾಕ್, ಪುಷ್ 10 ಇನ್ ಟು ದ ಸ್ಟ್ಯಾಕ್. ಸೊ 10 ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಇದೆ ಇವಾಗ 10. ನೆಕ್ಸ್ಟ್ ಒನ್ 2. ಸೊ 2 ನಂಬರ್ ಮೀನ್ಸ್ ಆಪರೆಂಡ್, ಪುಷ್ ಇನ್ ಟು ದ ಸ್ಟ್ಯಾಕ್, ಪುಷ್ 2. ಸೊ 10, 2. So the stack consists of two values 10, 9, 2. ಯಾಕಂದ್ರೆ ಎರಡು ವ್ಯಾಲ್ಯೂ ನಾವು ಏನ್ ಮಾಡಿದ್ವಿ, ಪುಷ್ ಮಾಡಿದ್ವಿ. ಸೊ ನೆಕ್ಸ್ಟ್ ಥರ್ಡ್ ವ್ಯಾಲ್ಯೂ 8. ಸೊ 8 is also number or operand, push into the stack, push 8. ಸೊ 10, 2, 8. then next ನೋಡ್ರಿ ಆಪರೇಟರ್ ಬತ್ತಿ ಇವಾಗ. ಸೊ ನೆಕ್ಸ್ಟ್ ಯಾವುದು ಆಪರೇಟರ್, ಮಲ್ಟಿಪ್ಲಿಕೇಶನ್ ಆಪರೇಟರ್ ಬತ್ತಾ. ಸೊ ಯಾವಾಗ ಆಪರೇಟರ್ ಬರ್ತೈತಿ, ಪಾಪ್ 2 elements from the stack or pop twice. So pop twice, pop. So first element ಯಾವ್ದು ಬರ್ತೈತೆ ನೋಡ್ರಿ, ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಯಾವ್ದು ಇನ್ ಆಗೈತಿ 8, ಫಸ್ಟ್ ಔಟ್ 8 ಹೊರಗಡೆ ಬಂತು. then pop again last in first out 2. okay, then 2 multiply 8. ಸೊ ಎರಡು ವ್ಯಾಲ್ಯೂ ಬಂತು, ಒಂದು ಆಪರೇಟರ್ ಇದೆ, ಎರಡಕ್ಕೂ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ 2 into 8 ಎಷ್ಟಾಯ್ತು 16. ಸೊ ಆನ್ಸರ್ ಏನ್ ಬಂತು 16 ಬಂತು. ಅಗೇನ್ ಪುಷ್ ಇನ್ ಟು ದ ಸ್ಟ್ಯಾಕ್, ಆ ವ್ಯಾಲ್ಯೂವನ್ನ ಮತ್ತೆ ನಾವ್ ಏನ್ ಮಾಡ್ಬೇಕ್ರಿ, ಸ್ಟ್ಯಾಕ್ ಅಲ್ಲಿ ಪುಷ್ ಮಾಡ್ಬೇಕಾಗ್ತದೆ. ಸೊ 10, 16. ದ ಸ್ಟ್ಯಾಕ್ ಕನ್ಸಿಸ್ಟ್ ಆಫ್ 2 elements 10, 9, 16. ಅಂದ್ರೆ 10 ಆಲ್ರೆಡಿ ಸ್ಟೋರ್ ಇರ್ತಕ್ಕಂಥ ಎಲಿಮೆಂಟ್, 16 ಕ್ಯಾಲ್ಕುಲೇಷನ್ ಆಗಿ ಬಂದಂತ ಎಲಿಮೆಂಟ್. ಓಕೆ, ಸೊ ನೆಕ್ಸ್ಟ್ ಒನ್ ಪ್ಲಸ್. ನೋಡ್ರಿ ಮತ್ತೆ ಆಪರೇಟರ್ ಬಂತು, ದ ಸ್ಟ್ಯಾಕ್ ಹ್ಯಾವ್ 2 values. ಈ ಎರಡು ವ್ಯಾಲ್ಯೂಸ್ ಅನ್ನ ನಾವು ಇವಾಗ ಏನ್ ಮಾಡ್ಬೇಕು, ಮತ್ತೆ ಪಾಪ್ ಮಾಡ್ಕೊಂಡು addition of 2 ನಂಬರ್ ಮಾಡ್ಬೇಕು, ಯಾಕಂದ್ರೆ ಎಡಿಷನ್ ಆಪರೇಟರ್ ಐತಿ ಇಲ್ಲಿ ಇವಾಗ. ಓಕೆ, ಸೊ ಪಾಪ್ ಟ್ವೈಸ್, ಪಾಪ್ ಲಾಸ್ಟ್ ಇನ್ ಫಸ್ಟ್ ಔಟ್ 16, then ಪಾಪ್ ಲಾಸ್ಟ್ ಇನ್ ಫಸ್ಟ್ ಔಟ್ 10. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಇವಾಗ. ಸಿಂಬಲ್, ಆಕ್ಷನ್, ಸ್ಟ್ಯಾಕ್. ಸಿಂಬಲ್, ಆಕ್ಷನ್ ಮತ್ತೆ ಸ್ಟ್ಯಾಕ್. ಸೊ 3 ಕಾಲಮ್ ಬರ್ತಾವ. ಓಕೆ, ಸೊ ನೋಡ್ರಿ ಏನಿದಿಲ್ಲ 16, 10 ಎರಡು ಹೊರಗಡೆ ಬಂದ, ಇದನ್ನ ಎರಡು ಆಡ್ ಮಾಡ್ರಿ, ಯಾಕಂದ್ರೆ ಎಡಿಷನ್ ಸಿಂಬಲ್ ಐತಿ ಇಲ್ಲಿ. ಓಕೆ, ಸೊ 10 plus 16, therefore 10 plus 16 equal to 26. again push into the stack 26. ಸೊ 26 ಮತ್ತೆ ನಾವ್ ಏನ್ ಮಾಡಿದ್ವಿ, ಸ್ಟ್ಯಾಕ್ ಅಲ್ಲಿ ಸ್ಟೋರ್ ಮಾಡಿದ್ವಿ. ದೆನ್ ನೆಕ್ಸ್ಟ್ ಏನಿದೆ ನೋಡ್ರಿ, ಸಿಂಬಲ್ 3 ಇದೆ, ನಂಬರ್ ಬಂತು, ಆಪರೆಂಡ್ ಬಂತು, ಸೇಮ್ ಪುಷ್ ಇನ್ ಟು ದ ಸ್ಟ್ಯಾಕ್ 3. ಓಕೆ, ಸೊ 26, 3. ದೆನ್ ಲಾಸ್ಟ್ ಮೈನಸ್ ಆಪರೇಟರ್ ಬಂತು ಅಂದ್ರೆ ಏನ್ ಮಾಡ್ಬೇಕು, ಪಾಪ್ 2 elements from the stack means pop twice, pop last in first out 3, pop last in first out 26. Okay, then therefore
26 minus 3 equal to 23. 26 minus 3 equal to 23. Again push into the stack. 23. So stack ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರ್ ಐತಿ ಇವಾಗ 23. ನೋಡ್ರಿ ನಂದು ಎಕ್ಸ್ಪ್ರೆಷನ್ ಕಂಪ್ಲೀಟ್ ಆಯ್ತು. The stack have only one value means that is the net result. Okay, so final result ಏನು ಇವಾಗ net result equal to 23. So final num result ಏನು ಬಂತು ಇವಾಗ 23. So in your main exam they may ask 5 marks question. Evaluation of postfix expression ಅಂತ ಕೊಟ್ಟು ಒಂದು ಯಾವ್ದಾದ್ರು ಒಂದು ವ್ಯಾಲ್ಯೂಸ್ ಅಷ್ಟ ಅದು ಎಕ್ಸಾಂಪಲ್ ಕೊಡ್ತಾರೆ, ಅದನ್ನ ನೀವು ಸಾಲ್ವ್ ಮಾಡಿದ್ರೆ ಈಸಿಯಾಗಿ 5 ಮಾರ್ಕ್ಸ್ ಬರೋ ಚಾನ್ಸಸ್ ಐತಿ. ಇವಾಗ ಈ ಪ್ರಾಬ್ಲಮ್ ಅನ್ನ ಈ ತರ ಎಕ್ಸಾಮ್ ಆಗಿ ಇದೇ ಪ್ರಾಬ್ಲಮ್ ಬಂತಂದ್ರೆ ನಿಮಗೆ ಈಸಿಯಾಗಿ 5 ಮಾರ್ಕ್ಸ್ ಬರೋ ಚಾನ್ಸಸ್ ಬಹಳ ಇದೆ. ಓಕೆನಾ? ಸೊ ದ ಫೈನಲ್ ರಿಸಲ್ಟ್ ಇಸ್ 23. ಇಲ್ಲಿ ಇನ್ನೂ ಒಂದು ಕ್ವಶನ್ ರೈಸ್ ಆಗ್ತದೆ. ಸೊ ಏನಪ್ಪಾ ಅಂದ್ರೆ ಇವಾಗ ನೋಡಿ ಸ್ಟ್ಯಾಕ್ ಒಳಗೆ 10 ಸ್ಟೋರ್ ಮಾಡಿದ್ವಿ, ಅದಾದ್ಮೇಲೆ 2 ಸ್ಟೋರ್ ಮಾಡಿದ್ವಿ, ಅದಾದ್ಮೇಲೆ 8 ಅನ್ನ ಸ್ಟೋರ್ ಮಾಡಿದ್ವಿ. ಓಕೆ, ಸೊ ಎರಡು ಎಲಿಮೆಂಟ್ ಅನ್ನ ಪಾಪ್ ಮಾಡ್ಕೊಂಡ್ಮೇಲೆ ಯಾವ್ದು ಕೂಡ ಮಲ್ಟಿಪ್ಲಿಕೇಶನ್ ಹೆಂಗ್ ಮಾಡಬೇಕು, ಫಸ್ಟ್ ಆಪರೆಂಡ್ ಕೂಡ ಮಾಡ್ಬೇಕಾ ಸೆಕೆಂಡ್ ಆಪರೆಂಡ್ ಮಾಡ್ಬೇಕಾ? ಓಕೆ, ಸೊ ಯಾವ್ದಂದ್ರೆ ಸ್ಟ್ಯಾಕ್ ಒಳಗೆ ಫಸ್ಟ್ ವ್ಯಾಲ್ಯೂ ಯಾವ್ದಾಗ್ತದೆ ಅದು ಫಸ್ಟ್ ವ್ಯಾಲ್ಯೂ ಆಗ್ತದೆ. ನೆಕ್ಸ್ಟ್ ಆಪರೇಟರ್ ಇಲ್ಲಿ ಯಾವ್ದು ಸೆಕೆಂಡ್ ವ್ಯಾಲ್ಯೂ ಸ್ಟೋರ್ ಆಗಿರ್ತದೆ ಅದು ಸೆಕೆಂಡ್ ಆಪರೆಂಡ್. ಫಸ್ಟ್ ಆಪರೆಂಡ್ ಅಂಡ್ ಸೆಕೆಂಡ್ ಆಪರೆಂಡ್ ಇನ್ ಬಿಟ್ವೀನ್ ಟು ಆಪರೆಂಡ್ ಆಪರೇಟರ್ ಅಪ್ಲೈ ಆಗ್ತದೆ. ಸೊ ಅವಾಗ ಕ್ಯಾಲ್ಕುಲೇಷನ್ ಆಗ್ತದೆ, ನಿಮಗೆ ನೆಟ್ ರಿಸಲ್ಟ್ ಸಿಗ್ತೈತಿ. ಓಕೆನಾ? ಸೊ ಇನ್ ಯುವರ್ ಮೇನ್ ಎಕ್ಸಾಮ್ ದೇ ಮೇ ಆಸ್ಕ್ 5 ಮಾರ್ಕ್ಸ್ ಕ್ವಶನ್, evaluation of postfix expression or calculate the evaluation of postfix expression ಅಂತಾದ್ರೂ ಕೇಳಬಹುದು. ಓಕೆ, ಸೊ ಲೆಟ್ us discuss one more example. ಸೊ ಎಕ್ಸಾಮ್ ದಾಗ ಈ ತರ ಕ್ವಶನ್ಸ್ ಕೇಳೋ ಚಾನ್ಸಸ್ ಭಾಳ ಅದಾವ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇನ್ ಯುವರ್ ಮೇನ್ ಎಕ್ಸಾಮ್. ಓಕೆನಾ? Example 2, 2 3 star 5 4 star plus 9 minus. ಓಕೆನಾ? ಸೊ 2 3 star 5 4 star plus 9 minus. ಇವಾಗ ನೋಡ್ರಿ ಇದನ್ನ ಹೆಂಗ್ ಸಾಲ್ವ್ ಮಾಡೋದು ನೋಡೋಣ ಬರ್ರಿ. ಸಿಂಬಲ್ ಆಕ್ಷನ್ stack, symbol action and stack. So 3 columns ಈಸಿಯಾಗಿ 3 ಕಾಲಮ್ಸ್ ಬರ್ತಾವೆ. ಈಸಿಯಾಗಿ ಈ ಪ್ರಾಬ್ಲಮ್ ಅನ್ನ ನೀವೇನ್ ಮಾಡ್ಬೋದು, ಕ್ಯಾಲ್ಕುಲೇಷನ್ ಮಾಡಿ ನೆಟ್ ರಿಸಲ್ಟ್ ಅನ್ನ ಸ್ಟೋರ್ ಮಾಡ್ಬೋದು. ಇವಾಗ ನೋಡ್ರಿ, ಸೊ ಫಸ್ಟ್ ಸಿಂಬಲ್ ಏನೈತಿ 2 ಐತಿ, ಆಪರೆಂಡ್ ಬಂತು ಸೇಮ್, ಪುಷ್ ಇನ್ ಟು ದ ಸ್ಟ್ಯಾಕ್ 2 ಸ್ಟ್ಯಾಕ್ ಅಲ್ಲಿ ಸ್ಟೋರ್ ಮಾಡಿದ್ರಿ ಸೇಮ್. ನೆಕ್ಸ್ಟ್ 3 ಅಗೇನ್ ಪುಷ್ ಇನ್ ಟು ದ ಸ್ಟ್ಯಾಕ್ 3 2 3 10 ಸ್ಟಾರ್ ಆಪರೇಟರ್ ಬಂತು ಸೇಮ್, ಪಾಪ್ ಟ್ವೈಸ್, ಪಾಪ್ ಲಾಸ್ಟ್ ಇನ್ ಫಸ್ಟ್ ಔಟ್ 3 then pop 2, therefore 2 star 3 2 into 3 6, again push into the stack 6. Then next 5. So 5 with the operand with the again push into the stack 5 6 5. Then 4 again push into the stack 4 6 5 and 4 star. Next operator star with the pop twice, pop 2 elements, pop last in first out 4 pop 5 4 and 5. Next node next symbol action stack. ಓಕೆ, ಸೊ ಇಲ್ಲಿ ಎರಡು ಎಲಿಮೆಂಟ್ ನಾವು ಪಾಪ್ ಮಾಡ್ಕೊಂಡೆವು, ಇವಾಗ ಕ್ಯಾಲ್ಕುಲೇಷನ್ ಮಾಡೋಣ ಬರ್ರಿ. therefore 5 into 4, so 5 into 4 ಎಷ್ಟಾಗುತ್ತೆ ನೋಡ್ರಿ 20, 5 into 4 20, again push into the stack 20. ಸೊ 20 ಎಲಿಮೆಂಟ್ ಅನ್ನ ನಾವು ಸ್ಟ್ಯಾಕ್ ಒಳಗಡೆ ಸ್ಟೋರ್ ಮಾಡಿದ್ವಿ. ದ ನೆಕ್ಸ್ಟ್ ಒನ್ ಪ್ಲಸ್ 6 ಆಲ್ರೆಡಿ ಇದೆ 20. ಸೊ ಇವಾಗ ಆಪರೇಟರ್ ಬಂತು ಪಾಪ್ ಟ್ವೈಸ್, ಪಾಪ್ 20
pop 6. Therefore 6 plus 20 equal to 26. Again push into the stack 26 store ಆಯ್ತು. Next 9, again push into the stack 9 value 26 9. Then next one minus, so minus bata pop twice, pop last in first out 9, pop last in first out 26. Therefore 26 minus 9 equal to 17. Again push into the stack 17 note, and the expression complete ಆಯ್ತು. Stack have only one value means that is the net result. Then the final result is net result equal to 17. Net result equal to 17. ಸೊ ಈ ತರ ನೀವು ಎಕ್ಸಾಮ್ ಅಥವಾ ಪ್ರಾಬ್ಲಮ್ ಅನ್ನ ಮೇನ್ ಎಕ್ಸಾಮ್ ದಲ್ಲಿ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಬರೋ 5 ಮಾರ್ಕ್ಸ್ ಬರೋ ಚಾನ್ಸಸ್ ಬಹಳ ಇದೆ. ಯಾಕಂದ್ರೆ 5 ಮಾರ್ಕ್ಸ್ ಕಂಪಲ್ಸರಿ ಬಂದೇ ಬರ್ತಾವ. ಓಕೆ, ಸೊ ಇನ್ನು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಸೆಕೆಂಡ್ PUC ಥರ್ಡ್ ಚಾಪ್ಟರ್ ಸ್ಟ್ಯಾಕ್ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂದ್ರೆ ಕಮೆಂಟ್ ಸೆಕ್ಷನ್ ದಾಗ ಕಮೆಂಟ್ ಮಾಡ್ರಿ, ಆ ಡೌಟ್ಸ್ ಅನ್ನ ನಾನು ಸಾಲ್ವ್ ಮಾಡಿದ್ರೆ ಅಂತ ಹೇಳ್ತಾ, ದೆನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಸ್ಟಾರ್ಟ್ ವಿತ್ ಫೋರ್ತ್ ಚಾಪ್ಟರ್ Q. ಓಕೆ, ಥ್ಯಾಂಕ್ ಯು.